ಈ ಪ್ಯಾಟರ್ನ್ ಇಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ನಮ್ಮ ಮೊದಲನೇ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಇಸ್ ಪಿಯರ್ಸಿಂಗ್ ಲೈನ್. ಈ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ನಮಗೆ ಬೇರೆ ಟ್ರೆಂಡ್ ಅಲ್ಲಿ ಫಾರ್ಮೇಶನ್ ಆಗುತ್ತೆ. ಅಂಡ್ ಯಾವಾಗ ಈ ಕ್ಯಾಂಡಲ್ಸ್ಟಿಕ್ ಫಾರ್ಮೇಶನ್ ಆಗುತ್ತೆ, ಮಾರ್ಕೆಟ್ ಬುಲ್ಲಿಶ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನ ಐಡೆಂಟಿಫೈ ಮಾಡೋದು ಹೇಗೆ ಅಂದ್ರೆ, ಫಸ್ಟ್ ಕ್ಯಾಂಡಲ್ ನಮಗೆ ರೆಡ್ ಆಗಿರ್ಬೇಕು, ಸೆಕೆಂಡ್ ಕ್ಯಾಂಡಲ್ ಫಸ್ಟ್ ಕ್ಯಾಂಡಲ್ ಕೆಳಗಡೆ ಓಪನಿಂಗ್ ಆಗಬೇಕು, ಬಟ್ ಕ್ಲೋಸಿಂಗ್ ಫಸ್ಟ್ ಕ್ಯಾಂಡಲ್ 50% ಮೇಲೆ ಆಗ್ಬೇಕು. ಅಂದ್ರೆ ಈ ಕ್ಯಾಂಡಲ್ ಹಾಫ್ ಮೇಲ್ಗಡೆ ಸೆಕೆಂಡ್ ಕ್ಯಾಂಡಲ್ ಕ್ಲೋಸಿಂಗ್ ಕೊಡಬೇಕು. ಯಾವಾಗ ಥರ್ಡ್ ಕ್ಯಾಂಡಲ್ ಕೂಡ ಗ್ರೀನ್ ಆಗುತ್ತೆ, ನಾವು ಇಲ್ಲಿ ಬೈ ಟ್ರೇಡ್ ನ ಪ್ಲೇಸ್ ಮಾಡಬಹುದು. ಸೊ ಮಾರ್ಕೆಟ್ ಮೇಲ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ತರ ಅವರ್ ನೆಕ್ಸ್ಟ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಇಸ್ ಡಾರ್ಕ್ ಕ್ಲೌಡ್ ಕೌಡ್. ಇದು ನಾವು ಬುಲ್ಲಿಶ್ ಟ್ರೆಂಡ್ ಅಲ್ಲಿ ಸ್ಪಾಟ್ ಮಾಡ್ತೀವಿ. ಅಂಡ್ ಯಾವಾಗ ಈ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಫಾರ್ಮೇಶನ್ ಆಗುತ್ತೆ, ಮಾರ್ಕೆಟ್ ಬೇರಿಶ್ ಆಗಿ ಕನ್ವರ್ಟ್ ಆಗುತ್ತೆ. ಇವನ್ನ ಐಡೆಂಟಿಫೈ ಮಾಡೋದು ಹೇಗೆ ಅಂದ್ರೆ, ಫಸ್ಟ್ ಕ್ಯಾಂಡಲ್ ನಮಗೆ ಗ್ರೀನ್ ಆಗಿರುತ್ತೆ, ಸೆಕೆಂಡ್ ಕ್ಯಾಂಡಲ್ ಫಸ್ಟ್ ಕ್ಯಾಂಡಲ್ ಮೇಲ್ಗಡೆ ಓಪನಿಂಗ್ ಆಗುತ್ತೆ, ಅಂಡ್ ಕ್ಲೋಸಿಂಗ್ ಫಸ್ಟ್ ಕ್ಯಾಂಡಲ್ 50% ಗಿಂತ ಕೆಳಗಡೆ ಕ್ಲೋಸಿಂಗ್ ಕೊಡುತ್ತೆ. ಯಾವಾಗ ಥರ್ಡ್ ಕ್ಯಾಂಡಲ್ ಕೂಡ ಫಸ್ಟ್ ಕ್ಯಾಂಡಲ್ ಕೆಳಗಡೆ ಕ್ಲೋಸಿಂಗ್ ಆಗುತ್ತೆ, ನಾವು ಇಲ್ಲಿ ಸೆಲ್ ಎಂಟ್ರಿನ ತಗೋಬಹುದು. ಇದೇ ತರ ಟ್ರೇಡಿಂಗ್ ಬಗ್ಗೆ A to Z ತಿಳ್ಕೋಬೇಕು ಅಂದ್ರೆ ಈ ಪೇಜ್ ನ ಫಾಲೋ ಮಾಡಿ.